ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಕೊನೆಗೂ KA ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಸಾಕಷ್ಟು ಸ್ಟೂಡೆಂಟ್ಸ್ ವೈಟ್ ಮಾಡ್ತಿದ್ದಂತಹ ಒಂದು ಅಪ್ಡೇಟ್ಗೆ KA ಕಡೆಯಿಂದಾನೆ ಕ್ಲಿಯರ್ ಕಟ್ ಕ್ಲಾರಿಫಿಕೇಶನ್ ಆದ್ರೆ ಸಿಕ್ಕಿರುವಂತದ್ದು. ಆ ಗುಡ್ ನ್ಯೂಸ್ ಏನು, ಆ ಗುಡ್ ನ್ಯೂಸ್ ಇಂದ ನಿಮ್ಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸಾಕಷ್ಟು KCET 2026 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂಡ್ ಹಾಗೇನು ಸಹ ವೆರಿಫಿಕೇಶನ್ ಸ್ಲಿಪ್ ನಮಗೆ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ರು. ಇದಕ್ಕೆ ಕೊನೆಗೆ KA ಕಡೆಯಿಂದನೇ ಒಂದು ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ KA ಡೈರೆಕ್ಟರ್ ಕಡೆಯಿಂದ ಒಂದು ಇವೆಂಟ್ ಆದ್ರೆ ನಡೆಯುತ್ತೆ. ಏನಂತ ಅಂದ್ರೆ ಪ್ರಜಾವಾಣಿ ಅವರ ಕಡೆಯಿಂದ ಫೋನ್ ಇನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು KA ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರಾದಂತಹ H ಪ್ರಸನ್ನ ಅವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಸ್ಟೂಡೆಂಟ್ಸ್ ಏನೇ ಒಂದು ಆ ಕ್ವಶನ್ ಅನ್ನ ಕೇಳಿ ಅದಕ್ಕೆ ಬಂದ್ಬಿಟ್ಟು ಆನ್ಸರ್ ಅನ್ನ ಆದ್ರೆ ಮಾಡುವಂತಹ ಪ್ರೋಗ್ರಾಮ್ ಅನ್ನ ಆದ್ರೆ ಇಟ್ಕೊಂಡಿದ್ರು. ಈ ಒಂದು KCET 2026 ರಿಲೇಟೆಡ್ ಅದರಲ್ಲಿ KA ಡೈರೆಕ್ಟರ್ ಕಡೆಯಿಂದ ನಮಗೆ ಎರಡು ಇನ್ಫಾರ್ಮೇಶನ್ ಆದ್ರೆ ಕ್ಲಿಯರ್ ಕಟ್ ಆದ್ರೆ ಗೊತ್ತಾಗಿದೆ. ಸೊ ಏನಂತ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ರು. ನಿಮಗೆ ಬಂದ್ಬಿಟ್ಟು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ನಾಳೆ 11ನೇ ತಾರೀಕು ಆದ್ರೆ ರಿಲೀಸ್ ಮಾಡ್ತಾರಂತೆ. ಸೊ ಜಸ್ಟ್ ಏನಿಲ್ಲ, ಇದೇ ಒಂದು ವೆಬ್ಸೈಟ್ ಅಲ್ಲಿ KCET 2026 ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಗಳ ಹತ್ರ ಬಂದ್ಬಿಟ್ಟು ಇಲ್ಲಿ ವೆರಿಫಿಕೇಶನ್ ಲಿಂಕ್ ಅಂತ ಕೊಡ್ತಾರೆ. ಆ ಒಂದು ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಈ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಾಗ ನಿಮ್ಗೆ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಅದ್ರಲ್ಲಿ ನೀಟಾಗಿ ಆದ್ರೆ ಇರುತ್ತೆ. ನೀವು ಯಾವ ಕೋಟಾ ಕ್ಲೈಮ್ ಮಾಡಿದಿರಾ, ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡಿದಿರಾ, ರೂರಲ್ ಕೋಟಾ ಕ್ಲೈಮ್ ಮಾಡಿದಿರಾ, ನೀವು ಯಾವ ಒಂದು ಇದಕ್ಕೆಲ್ಲಾನು ಸಹ ಎಲಿಜಿಬಲ್ ಇದೀರಾ ಏನು ಅಂತ ಹೇಳ್ಬಿಟ್ಟು ನಿಮಗೆ ಆದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು KCET 2026 ವೆರಿಫಿಕೇಶನ್ ಸ್ಲಿಪ್ ಇಂದ ಮೊದಲಿಗೆ ನೀವು ಯಾವ ಕೋಟಾಸ್ಗೆ ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ ಯಾವ ರಿಸರ್ವೇಶನ್ ಇದೆ ಅಂತ ಹೇಳಿ. ಅಂಡ್ ಹಾಗೇನು ಸಹ ಆಪ್ಷನ್ ಎಂಟ್ರಿಗೆ ಬೇಕಿರುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ನಂಬರ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಒಂದು ಕೌನ್ಸಿಲಿಂಗ್ ನಂಬರು ಅಂಡ್ ನೆಕ್ಸ್ಟ್ CET ನಂಬರ್, ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಬರುತ್ತೆ. ಅದೆಲ್ಲಾನು ಸಹ ನೀಟಾಗಿ ನಿಮ್ಗೆ ಅದೇ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಆದ್ರೆ ಮೆನ್ಷನ್ ಆಗಿರುತ್ತೆ. ಅದನ್ನ ನಾಳೆನೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಜನ ಯಾವಾಗ ಏನು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು. ಕೊನೆಗೂ ಅದ್ರ ಬಗ್ಗೆ ನಮ್ಗೆ ಪಕ್ಕಾ ಇನ್ಫಾರ್ಮೇಶನ್ ಆದ್ರೆ ಸಿಕ್ಕಿದೆ. ಜೊತೆಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ ಇತ್ತು. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಮಗೊಂದು ಅಪ್ಡೇಟ್ ಈಗ ಏನ್ ಬಂದಿದೆ ಅಂತ ಅಂದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಮುಂದಿನ ವಾರದಲ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತಂತೆ. ಇದು ನಿನ್ನೆ ನಡೆದಂತಹ ಇದರಲ್ಲಿ KA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಸ್ಟೂಡೆಂಟ್ಸ್ಗೆ ಮುಂದಿನ ವಾರದಲ್ಲಿ ನಾವು ಆಪ್ಷನ್ ಎಂಟ್ರಿಯನ್ನ ಶುರು ಮಾಡ್ತೇವೆ. ಈಗ 11ನೇ ತಾರೀಕು ಬಂದ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ. ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋತಿದ್ದೀರಾ, ಬೇಗ ಸಿದ್ಧತೆಗಳನ್ನ ಮಾಡ್ಕೊಂಡು ನೆಕ್ಸ್ಟ್ ಆದ್ರೆ ರೆಡಿ ಆಗಿ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಕೋರ್ಸ್ಗೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಡಿಸೈಡ್ ಆಗಿ ಒಂದಿಷ್ಟು ಲಿಸ್ಟಸ್ ಅನ್ನ ಮಾಡ್ಕೊಳ್ಳಿ ಕಾಲೇಜಸ್ ಎಲ್ಲಾನು. ಈಗ ಕೊನೆಗೂ ನಮಗೆ ಬಂದಿರುವಂತಹ ಗುಡ್ ನ್ಯೂಸಸ್ ಏನು ಅಂತ ಅಂದ್ರೆ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಮುಂದಿನ ವಾರದಲ್ಲಿ ಆದ್ರೆ ಸಿಗುತ್ತೆ. ಓಕೆನಾ? ತುಂಬಾ ದಿನ ಏನ್ ವೆಯ್ಟ್ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಸೊ ನಿಮ್ಗೆ ಇನ್ನ ಯಾವ್ದಾರ ರಿಲೇಟೆಡ್ ಡೌಟ್ ಇದೆ ಏನು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.